ಎಸ್, ಇವತ್ತು ನಮ್ಮ ಆರ್ ನಗರದ ಮೇನ್ ಪಿಲ್ಲರ್ ಆಗಿರ್ತಕ್ಕಂಥ ಅರುಣಾಚಲಂ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಕಡೆ RCB ಮ್ಯಾಚ್ ನಡೀತಾ ಇದೆ IPL ಅಲ್ಲಿ, ಮತ್ತೊಂದು ಕಡೆ ನಗರ ಫುಲ್ ಸಖತ್ ಕ್ರೇಜ್ನ ಕ್ರಿಯೇಟ್ ಮಾಡ್ತಾ ಇದೆ. 3 ದಿನಗಳಿಂದ ಸಖತ್ ಮ್ಯಾಚ್ಗಳು ನಡೀತಾ ಇತ್ತು, ಇವತ್ತು ಫೈನಲ್ಸ್ ನಡೀತಾ ಇದೆ. ಈಗ ಸದ್ಯ ಅಲೋಕರ್ ಪ್ರೋಗ್ರಾಮಿಗೆ ಎಲ್ಲರೂ ವೇಟ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅರುಣಾಚಲಂ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರು ಕಟ್ಟಿದ ಸಾಮ್ರಾಜ್ಯ ಹೇಗೆ ಮಿಂಚ್ತಾ ಇದೆ ಇವತ್ತು ಅಂತ ಅವ್ರ ಜೊತೆಗೆ ಮಾತಾಡಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ಭಾಳ ಸಂತೋಷ ಆಗ್ತಾ ಇದೆ. ಇಷ್ಟೊಂದು ಕಲರ್ಫುಲ್ಲಾಗಿ ಒರಿಜಿನಲ್ ಒಂದು ಏನು RCB ಎಲ್ಲ ಕಂಡಕ್ಟ್ ಮಾಡ್ತಾರೆ ಮ್ಯಾಚು, ಅದಕ್ಕಿಂತ ಚೆನ್ನಾಗಿದೆ IPL. ಈ ನಮ್ಮ RCB ಟೀಮ್ ಯಾವ ಥರ ಬೆಂಗಳೂರು ಮಿಂಚಿದೋ ಆ ಥರ ನಮ್ಮ ಎಲ್ಲ ಟೀಮ್ಗಳನ್ನ ಮಿಂಚೋ ಅಂಥ ಒಂದು ಕೆಲಸನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕಿಂತ ದೊಡ್ಡದೇನು ಅಂತ ಹೇಳಿದ್ರೆ, ನಾವು ಈ ಬಡಾವಣೆ ಮಾಡೋವಾಗಲೇ ಇಲ್ಲಿರೋ ಮಕ್ಕಳಿಗೆಲ್ಲ ಬಂದು ಕ್ರಿಕೆಟ್ನ ಉತ್ತೇಜನ ಮಾಡೋದಕ್ಕಾಗಿ ಕ್ರಿಕೆಟ್ ಕ್ಲಬ್ ಸ್ಟಾರ್ಟ್ ಮಾಡಿದೋ. ನಮ್ಮ ಕ್ರಿಕೆಟ್ ಕ್ಲಬ್ನ ಸ್ಟಾರ್ಟ್ ಮಾಡಿ ಸುಮಾರು ಕ್ರಿಕೆಟ್ ಸ್ಟಾರ್ಗಳನ್ನ ನಾವು ಕೊಟ್ಟಿದ್ದೀವಿ. ನಾವು ಇವಾಗ ನಮ್ಮಲ್ಲಿ ಬಂದರೆ ಅಂದರೆ ಕ್ರಿಕೆಟ್ ಸ್ಟಾರಲ್ಲಿ ವೈಶಾಖ್ ವಿಜಯಕುಮಾರ್ ಇದ್ದಾರಲ್ಲ, ನಮ್ಮಲ್ಲಿ ಪ್ರಾಡಕ್ಟ್ ಅವರು ನಾವೇ ಪ್ರಾಡಕ್ಟ್ ಮಾಡಿಕೊಟ್ಟಿರೋದು. ಅದು ನಮ್ಮ ಹೆಮ್ಮೆಯಿಂದ ಹೇಳ್ತೀವಿ. ಯಾಕೆಂತಂದರೆ ಇವತ್ತು ಅವರು ಆಲ್ ಇಂಡಿಯಾ ಲೆವೆಲಲ್ಲಿ IPL ಆಡ್ತಾರೆ ಅಂತಂದರೆ ಅದು ನಮ್ಮ ಒಂದು ಪ್ರಾಡಕ್ಟ್ ಒಂದು ಸಂತೋಷ ಪಡ್ತೀನಿ. ಅದೇ ಥರ ಭಾಳ ಜನ ನಾವು ಕ್ರಿಯೇಟ್ ಮಾಡಿದ್ವಿ. ಅವರೆಲ್ಲ ಕೆಲವರೆಲ್ಲ ಅಂಪೈರ್ ಆಗಿದ್ದಾರೆ, ಕೆಲವರು ಇನ್ಸ್ಟ್ರಕ್ಟರ್ ಆಗಿದ್ದಾರೆ. ಸೊ ನಾವು ಈ ಕ್ರಿಕೆಟ್ ಬಗ್ಗೆ ಭಾಳ ಕಾಳಜಿ ವಹಿಸಿ ಸುಮಾರು ಒಂದು 25 ವರ್ಷದಿಂದನೂ ನಾವು ಪ್ರಾರಂಭ ಮಾಡಿದ್ದೀವಿ. ಆ ಪ್ರಾರಂಭ ಮಾಡಿರೋದಕ್ಕೆಲ್ಲ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ, ಇವತ್ತು ಕಣ್ತುಂಬ ನೋಡೋಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಏಕೆಂದರೆ ಅಷ್ಟು ಜನ ಕ್ರಿಕೆಟ್ ಸ್ಟಾರ್ಗಳು ಇಲ್ಲಿ ಇದ್ದಾರೆ, ಇಷ್ಟೊಂದು ಜನ ಪ್ರಬಲವಾಗಿದೆ, ಇಷ್ಟೊಂದು ಪ್ರಾಬಲ್ಯ ತಗೊಂಡು ಮಿಂಚ್ತಾ ಇದೆಯಲ್ಲ, ಅದಕ್ಕೆ ಭಾಳ ಸಂತೋಷ. ಇದನ್ನು ಕಂಡಕ್ಟ್ ಮಾಡ್ತಿರತಕ್ಕಂಥ ನಮ್ಮ ಮೇಯ್ನಾಗಿ ನಮ್ಮ ಜಗದೀಶು, ರಾಜೇಶ್ ಕ್ರೀಡಾ ಸಂಸ್ಥೆ ಮತ್ತು ವೆಲ್ಫೇರ್ ಕಮಿಟಿ ಮತ್ತು ನಮ್ಮ ಬೆಸ್ಟ್ ಕ್ಲಬ್ಬು ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಜಗದೀಶು ಮೇಯ್ನಾಗಿ ಭಾಳ ಇಂಟ್ರೆಸ್ಟ್ ತೊಗೊಂಡು ಇದನ್ನು ನಡೆಸ್ತಾ ಇದ್ದಾರೆ. ಅವ್ರದ್ದು ಟೀಮ್ ಭಾಳ ದೊಡ್ಡ ಟೀಮ್ ಇದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇಷ್ಟೊಂದು ಟೀಮು ಇಷ್ಟೊಂದು ಚೆನ್ನಾಗಿ ವೈಭವವಾಗಿ ನಡೆಸ್ತಾ ಇರೋದು ನನ್ನ ಕಣ್ಣಿಗೆ ಭಾಳ ಹಬ್ಬ ತುಂಬದಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.